ನಮಸ್ಕಾರ ಸ್ನೇಹಿತರೆ, ಯಾರ ಹತ್ರ BPL ಕಾರ್ಡ್ ರೇಷನ್ ಕಾರ್ಡ್ ಇಲ್ವೋ ಅವರಿಗೆ ರಾಜ್ಯ ಸರ್ಕಾರ ಒಂದು ಭರ್ಜರಿಯಾದ ಗುಡ್ ನ್ಯೂಸನ್ನು ಅನೌನ್ಸ್ ಮಾಡಿದೆ. ಅಂದರೆ ಆಹಾರ ಇಲಾಖೆ ಒಂದು ಗುಡ್ ನ್ಯೂಸನ್ನು ನೀಡಿದೆ. ಹೌದು ಸ್ನೇಹಿತರೆ, ಯಾರು ಈ ಬಡತನ ರೇಖೆಗಿಂತ ಕಡಿಮೆ ಇರುವ ಜನಕ್ಕೆ ಗುಡ್ ನ್ಯೂಸನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ರಾಜ್ಯದಲ್ಲಿ ಇವಾಗ 1,27,00,000ಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ ಇದೆ. ಅದರಲ್ಲಿ ಎಷ್ಟು ಜನ ಫಲಾನುಭವಿಗಳು ಇದ್ದಾರೆ ಅಂದರೆ 4,36,00,000 ರೇಷನ್ ಕಾರ್ಡ್ ಇರುವ ಜನ ಇದ್ದಾರೆ ಸ್ನೇಹಿತರೆ. ಸೊ ಇವಾಗ ರಾಜ್ಯ ಸರ್ಕಾರ ಕೊಟ್ಟಿರುವ ಆ ಗುಡ್ ನ್ಯೂಸ್ ಏನು ಅಂತ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಒತ್ತಿ. ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸೊ ಇವಾಗ ಆ ಇಂಪಾರ್ಟೆಂಟ್ ಆದ ಆ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಯಾರು ಹೊಸದಾಗಿ BPL ಕಾರ್ಡ್ ಇರ್ಬೋದು ಅಥವಾ APL ಕಾರ್ಡ್ ಇರ್ಬೋದು ಅದಕ್ಕೆ ಅಪ್ಲೈ ಮಾಡಬೇಕು ಅಂತಿದ್ರು. ಸೊ ಫಾರ್ ಎಕ್ಸಾಂಪಲು ನನ್ನ ಹತ್ರ APL ಕಾರ್ಡ್ ಇಲ್ಲ, BPL ಕಾರ್ಡ್ ಇಲ್ಲ, ಅವರು ಅಪ್ಲೈ ಮಾಡ್ಬೋದು. ಸೊ ಯಾರು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂದರೆ, ಬಡತನ ರೇಖೆಗಿಂತ ಕಡಿಮೆ ಇರುವ ಜನ, ಅಂದರೆ ಸಣ್ಣ ಅಂಗಡಿಯಲ್ಲಿ ಕೆಲಸ ಮಾಡ್ತಿರುವವರು, ಕೂಲಿ ಕೆಲಸ ಮಾಡುವಂತಿರು, ಸರ್ಕಾರಿ ಜಾಬ್ ಇಲ್ಲ, ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಿಲ್ಲ. ಸೊ ಈ ರೀತಿಯಾಗಿ ಯಾರು ಈ ಬಡತನ ರೇಖೆಗಿಂತ ಕಡಿಮೆ ಇದ್ದಾರೆ ಅವರು ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂತ ಇದ್ದರೆ ಅವರಿಗೆ ಸರ್ಕಾರ ಹೊಸದಾಗಿ BPL ಅಥವಾ APL ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಸೊ ಈ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದು ಎಲ್ಲಿ ಅಂದರೆ ಸ್ನೇಹಿತರೆ, ಸರ್ಕಾರದ ವೆಬ್ಸೈಟ್ ahara.nic.in ಅಂತ ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ಅಥವಾ ನಿಮ್ಮ ಹತ್ತಿರದ ಬ್ರೌಸಿಂಗ್ ಸೆಂಟರ್ ಅಂದರೆ ನೆಮ್ಮದಿ ಕೇಂದ್ರ ಇರ್ಬೋದು, ಅಥವಾ ಗ್ರಾಮ ಒನ್ ಕೇಂದ್ರ ಅಥವಾ CSC ಸೆಂಟರ್, ಅಲ್ಲಿ ಹೋಗಿ ನೀವು ಆನ್ಲೈನ್ ಮೂಲಕ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈಯನ್ನು ಮಾಡಬಹುದು ಸ್ನೇಹಿತರೆ. ಸೊ ದಾಖಲೆ ಏನು ಬೇಕು ಅಂದರೆ, ಯಾರು ಅಪ್ಲೈ ಮಾಡ್ತಾರೋ ಅಪ್ಲಿಕೆಂಟ್ ಅವರ ಆಧಾರ್ ಕಾರ್ಡು, ನಿಮ್ಮ ಹೆಸರು, ಅವರ ಅಡ್ರೆಸ್ಸು, ಮತ್ತು ಯಾರ ಹತ್ರ ಅಪ್ಲಿಕೆಂಟು ಅವರ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೋ ಅವರ ಆಧಾರ್ ಕಾರ್ಡು, ಅಡ್ರೆಸ್ಸು, ಅವರ ಡೇಟ್ ಆಫ್ ಬರ್ತು ಎಲ್ಲ ಬೇಕಾಗುತ್ತೆ ಸ್ನೇಹಿತರೆ. ಸೊ ರೇಷನ್ ಕಾರ್ಡ್ ಮುಖ್ಯಸ್ಥೆ ಅಂದರೆ ಮಹಿಳೆ ಆಗಿರಬೇಕು. ಹೌದು, ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾದ್ರೆ ಆ ಕುಟುಂಬದ ಮಹಿಳೆ ಹೆಡ್ ಆಫ್ ದಿ ಫ್ಯಾಮಿಲಿ ಆಗಿರಬೇಕು. ಮಹಿಳೆಯನ್ನೇ ಏನಕ್ಕೆ ರೇಷನ್ ಕಾರ್ಡ್ ಮುಖ್ಯಸ್ಥೆಯನ್ನಾಗಿ ಮಾಡಬೇಕು ಅಂದರೆ, ಸರ್ಕಾರದ ಯಾವುದೇ ಸವಲತ್ತನ್ನು ಪಡೆಯಲು, ಅಂದರೆ ಫಾರ್ ಎಕ್ಸಾಂಪಲು ಗೃಹಲಕ್ಷ್ಮಿಯ ಅಮೌಂಟು ಇರ್ಬೋದು, ಅಥವಾ ಪಂಚಾಯಿತಿಯಲ್ಲಿ ಕೊಡುವ ಮನೆ ಕಟ್ಟಲು ಇಂದಿರಾ ಆವಾಸ್ ಈ ರೀತಿಯಾದ ಸ್ಕೀಮ್ ಇರ್ಬೋದು, ಇತರ ಯಾವುದೇ ಸೌಲಭ್ಯವನ್ನು ಪಡೆಯಲು ಮನೆಯ ಮಹಿಳೆಯನ್ನು ರೇಷನ್ ಕಾರ್ಡ್ ಮುಖ್ಯಸ್ಥನಾಗಿ ಮಾಡಬೇಕು ಸ್ನೇಹಿತರೆ. ಅದು ಹೆಂಡತಿ ಆಗಿರ್ಬೋದು, ಅಥವಾ ಅತ್ತೆ ಆಗಿರ್ಬೋದು, ಅಥವಾ ಸೊಸೆ ಆಗಿರ್ಬೋದು. ಈ ರೀತಿಯಾಗಿ ನಿಮ್ಮ ಕುಟುಂಬದ ಮಹಿಳೆಯನ್ನು ರೇಷನ್ ಕಾರ್ಡ್ ಮುಖ್ಯಸ್ಥನಾಗಿ ಮಾಡಬೇಕು ಸ್ನೇಹಿತರೆ. ಅದು ಯಾರು ಬೇಕಂತ ನೀವೇ ಆಯ್ಕೆ ಮಾಡಿಕೊಂಡು ಮುಖ್ಯಸ್ಥನಾಗಿ ಮಾಡ್ಕೋಬೇಕು. ಈ ರೀತಿಯಾಗಿ ಆಹಾರ ಇಲಾಖೆ ಮೊದಲು ರೇಷನ್ ಕಾರ್ಡ್ ತಿದ್ದುಪಡಿಗೆ ಮಾತ್ರ ಅವಕಾಶವನ್ನು ನೀಡಿತು. ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಅಂದರೆ ರೇಷನ್ ಕಾರ್ಡ್ ಇರುವ ಸದಸ್ಯರ ವಿಳಾಸ ತಿದ್ದುಪಡಿ ಇರ್ಬೋದು, ಅಥವಾ ಹೆಸರು ತಿದ್ದುಪಡಿ ಇರ್ಬೋದು, ಅಥವಾ ಡೇಟ್ ಆಫ್ ಬರ್ತ್ ಇರ್ಬೋದು, ಅಥವಾ ಬ್ಯಾಂಕ್ ಅಕೌಂಟ್ ರೇಷನ್ ಕಾರ್ಡ್ಗೆ ಲಿಂಕ್ ಇರ್ಬೋದು. ಸೊ ಈ ರೀತಿಯಾದ ತಿದ್ದುಪಡಿಗೆ ಆಹಾರ ಇಲಾಖೆ ಮೊದಲು ಅವಕಾಶವನ್ನು ಕೊಟ್ಟಿತ್ತು. ಆದರೆ ಈಗ ಹೊಸ BPL APL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿಗೂ ಅವಕಾಶ ಇದೆ. ಸೊ ಹೀಗೆ ಸರ್ಕಾರವು ಯಾರ ಹತ್ರ ಇನ್ನೂ ರೇಷನ್ ಕಾರ್ಡ್ ಇಲ್ವೋ ಅವರಿಗೆ ಹೊಸದಾಗಿ BPL APL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು, ಹಾಗೆಯೇ ರೇಷನ್ ಕಾರ್ಡ್ ತಿದ್ದುಪಡಿ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ ಸ್ನೇಹಿತರೆ. ಸೊ ಇದೇ ಇವತ್ತಿನ ರೇಷನ್ ಕಾರ್ಡ್ ಹೊಸ ಅಪ್ಡೇಟ್ ಆಗಿತ್ತು ಸ್ನೇಹಿತರೆ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ತಪ್ಪದೇ ಒಂದು ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.